ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ. ಸೊ ಇವತ್ತು ಇನ್ನೊಂದು ಹೊಸ ವ್ಲಾಗು. ಸೊ ಇವಾಗ ಕಾಲೇಜಿಗೂ ಬಂದ್ಬಿಟ್ಟಿದ್ದೀನಿ. ಜಾಸ್ತಿ ಲೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಲಿಟ್ರಲಿ ಬಂದು. ಫಸ್ಟ್ ಪೀರಿಯಡ್ ಅಕೌಂಟ್ಸ್ ಬೇರೆ ಐತೆ. ಹೋಗೋಕ್ಕೆ ಭಯ ಆಗ್ತೈತೆ, ಮ್ಯಾಮ್ ಏನಂತಾರೋ ಅಂತ. ಟ್ರೈ ಮಾಡ್ತೀನಿ. ಕಾಲೇಜಲ್ಲಿದ್ದೀನಿ ಇವಾಗ, ಹೋಗ್ತಿದ್ದೀನಿ ಫ್ರೆಂಡ್ಸ್. ವಿಶ್ ಮಿ ಗುಡ್ ಲಕ್. ವೀಡಿಯೋ ಹಿಡಿಯೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇವಾಗ ಆಯಿತು. ಪ್ರೆಸೆಂಟೇಷನಿಗೆ ಹೋಗ್ತಿದ್ದೀನಿ, ಏನಾಗುತ್ತೆ ಗೊತ್ತಿಲ್ಲ. ಸೆಕೆಂಡ್ ಪ್ರೆಸೆಂಟೇಷನ್ ನಾನೇ ಮಾಡಬೇಕಾಗಿತ್ತು. ಇವನು ರಿಫ್ರೆಶ್ ಮಾಡೋಂಥ ವೆಬ್ಸೈಟೇ ತೆಗ್ಬಿಟ್ಟ. ಭಾರಿ ಗಲೀಜು. ಪಾಸಿಟಿವ್ ಯೂಸ್ ಮಾಡೋ ನೀವು ಒಬ್ಬನೇ ನೋಡಿ ಗೈಸ್. ಸೊ ಫ್ರೆಂಡ್ಸ್, ಸೆಕೆಂಡ್ ಪ್ರೆಸೆಂಟೇಷನ್ ನಾನೇ ಮಾಡಬೇಕಾಗಿತ್ತು. ಅದೆಲ್ಲ ಮುಗ್ದಾಗಿದೆ, ಬೇರೆ ನಮ್ಮ ಟೆನ್ಷನ್ ಇಲ್ಲ. ಇವ್ರದ್ದೆಲ್ಲ ಆಗ್ಬಿಟ್ಟಿದೆ. ಇವಾಗ ನಂದೇ ಪೆಂಡಿಂಗಲ್ಲಿರೋದು. ಸೊ ಇವತ್ತೇ ಪ್ರೆಸೆಂಟೇಷನ್. ಭಯ ಆಗ್ತೈತೆ. ಅದು ಅಕೌಂಟ್ಸ್ ಮ್ಯಾಮ್ ಸ್ವಲ್ಪ ಲೇಟಾಗೆ ಬಿಟ್ಟರು, ಎಂತಕ್ಕಂದರೆ ವರ್ಕ್ ಮಾಡಿದ್ದಿಲ್ಲ ಅಂತ. ಇವಾಗ ಎಲ್ಲರೂ ಹೋಗ್ತಿದ್ದಾರೆ. ಫುಲ್ ಎಕ್ಸೈಟ್ಮೆಂಟ್. ಅವನ್ನ ಬಿಟ್ಟಿದ್ದೀನಿ, ನಾನು ಫಸ್ಟ್ ಹೋಗಲ್ಲ. ಝೂಮ್ ಓನ್ಲಿರಾ, ಝೂಮ್ ಔಟ್ ಕರೋ ಥೋड़ा. ಅಷ್ಟೇ ವೇಟ್ರಾ. ಡೌನ್ should not give it. Entry 1.5. क्या रे तो 1.5. Safeguard consumers and small businesses from exploitation. Explain dear what you have written. ನಮಸ್ತೆ ಕರ್ನಾಟಕ. Yours the last presentation. Do it very well. Look here and just stay. It is the policy where it will help small businesses by the large businesses. If it will not there, means the small businesses cannot be grow in the market, and also Infinity. it protects as well. Like for example, there is a chocolate Status. He is one only man. लाग ना मैम. locality. Only one chocolate selling shop is there. If the policy will not be there, the shop will increase the prices as it is. If the policy is there, means it will reduce the prices, and also Come here. it gives chance to another countries also. And ಮಚ್ಚ ಕಿಶನು ಕೈ ತೆಗಿ ಮಚ್ಚ. India is national competition. ಒಂದು ವ್ಲಾಗ್ ಮಾಡ್ತೀನಿ ಪಾಪ. You come here. ಹೊಡಿ. Why India needs a national competition policy? Image competition. ಆಯುಷ್ Now what is the first point? Explain student monopoly. Shop single companies come out. Now what is the meaning of that student monopoly? One of these big companies will not small companies. Yes, What right. is monopoly? What is it? Big companies, Big company, small company. ಸೊ ಫ್ರೆಂಡ್ಸ್, ಎಷ್ಟು ಕಷ್ಟ ಆಯ್ತಂದರೆ ನಾನು ಏನು ಹೇಳೋಣ. ಪ್ರೆಸೆಂಟೇಷನ್ ಹಿಂಗಾಗುತ್ತೆ ಅಂತ ಗೊತ್ತೇ ಇಲ್ಲ. ಪ್ರೆಸೆಂಟ್ ಮಾಡೋಕ್ಕೆ ಹೋಗಿ ನಾನು ಮ್ಯಾಮ್ ಜೊತೆ ಫೈಟ್ ಆಡ್ತಿದ್ದೀನಿ. ಫೈಟ್ ಅಂದರೆ ಡಿಬೇಟ್ ನಡೀತೈತೆ ನಂದು ಮತ್ತು ಮ್ಯಾಮ್ ಮಧ್ಯ. 20 ಮಿನಿಟ್ಸ್ ಮಾಡಿರೋದು ಒಂದು ಪ್ರೆಸೆಂಟೇಷನ್. ಒಂದೊಂದು ಸ್ಲೈಡ್ನ ಹಿಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳಿದ್ದಾರೆ. ಇಷ್ಟು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿ ಹೇಳಿದ್ದಾರೆ. ನಾನು ಅಷ್ಟು ಡೀಟೇಲಾಗಿ ಓದೇ ಇಲ್ಲ, ಆದರೂ ಅಲ್ಲೋಗಿ ಕಾನ್ಫಿಡೆನ್ಸ್ ಬಂತು. ಸೊ ಇವಾಗ ಬ್ರೇಕ್ ಟೈಮು. ಫಸ್ಟ್ ಪೀರಿಯಡ್ ಅಕೌಂಟ್ಸ್ ಇತ್ತು, ಸೆಕೆಂಡ್ ಪೀರಿಯಡ್ ಬಿ ನೋಡ್ತಿದ್ದೀರಾ ಹೆಂಗೈತಂತ. ಸೊ ಇವಾಗ ಬ್ರೇಕ್ ಟೈಮ್ ಮಸ್ತಾಗಿ ಮಜಾ ಮಾಡ್ತೀನಿ. ಧೀರಜು ಬಂದ. ಹಾಯ್ ಚಪ್ರ. ಸೊ ಇವತ್ತು ಧೀರಜ್ನ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ, ಎಂತಕ್ಕಂದರೆ ಅವನು ಊರಿಗೆ ಹೋಗ್ತಿದ್ದಾನೆ. ಅವ್ನು ಪಾಸ್ಪೋರ್ಟ್ ತಗೊಂಡು ಊರಿಗೆ ಹೋಗ್ತಿದ್ದಾನೆ. ಸೊ ಇವತ್ತು ಅವ್ನು ಊರಿಗೆ ಹೋಗ್ತಿದ್ದಾನೆ. ನೋಡಿ ಯಾವ ರೇಂಜ್ಗೆ ಹೋಗ್ತಿದ್ದಾನೆ ಅವನು. ಓಯ್ ಧೀರಜ್ ಬಾಯ್. ಸೊ ನೋಡ್ತಿದ್ದೀರಾ, ಇವತ್ತು ಎಂಟರ್ಟೈನ್ಮೆಂಟ್ಗೂ ಇಲ್ಲ ನನ್ನ ಪಾರ್ಟ್ನರು. ಛೇ ಏನು ಮಾಡೋದು ಅರ್ಥ ಆಗ್ತಿಲ್ಲ.
ಫಸ್ಟು ಮಂಡೇ ಟ್ಯೂಸ್ಡೇ ಹಿಂದಿ ಇರುತ್ತೆ, ಮಂಡೇ ಟ್ಯೂಸ್ಡೇನೇ NCCನೂ ಇರುತ್ತೆ. NCC 12 o'clock-ಇಂದ 5 o'clock. ಸೊ ಹಿಂದಿ ಇರೋದು 3 o'clock-ಗೆ. ಒಂದು ಸತಿನೂ ಇವಾಗ ತನಕ ಹಿಂದಿ ಅಟೆಂಡೇ ಮಾಡಿಲ್ಲ. NCCಗೆ ಹೋಗ್ತಿದ್ದೆ ಆದರೆ ಅಟೆಂಡೆನ್ಸ್ ಸಿಕ್ತಿತ್ತು, ಡೈಲಿ ಅಟೆಂಡೆನ್ಸ್ ಇರುತ್ತೆ ನಮ್ಮದು. ಇವತ್ತು 4th ಕ್ಲಾಸ್ ಆಫ್ ಹಿಂದಿ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. 4th ಕ್ಲಾಸ್ ಏನು ಮಾಡ್ತಾರೋ ಏನೋ ನನಗೆ ನಿಜ ಅರ್ಥ ಆಗ್ತಿಲ್ಲ. 4ನೇ ಕ್ಲಾಸೇ ಅನಿಸುತ್ತೆ, ಅದು 3-4 ಗೊತ್ತಿಲ್ಲ. ಅದು ಬೇರೆ ನಾನು ಪ್ರೆಸೆಂಟ್ ಮಾಡಿದ್ದು 20 minutes, ವಿಡಿಯೋ ಹಿಡಿದಿದ್ದು ಓನ್ಲಿ 2 minutes. ಎಲ್ಲರೂ ಅದು ಬೇರೆ 2ನೇ ಸ್ಲೈಡ್ಗೆ ಎಲ್ಲರೂ ವಿಡಿಯೋ ಸ್ಟಾಪ್ ಮಾಡಿಬಿಟ್ರು, ಅಷ್ಟು ಡಿಬೇಟ್ ನಡೀತಿತ್ತು ನಂದು ಮತ್ತು ಮ್ಯಾಮ್ ಮಧ್ಯ. ಹೌ ವಾಸ್ ಮೈ ಪ್ರೆಸೆಂಟೇಷನ್ ಚಪ್ಪು ರಿವ್ಯೂ? ನಾಟ್ ನೈಸ್. ಏನು ಕೇಳ್ತಿರೋದು ಗೊತ್ತಾ, ಲಾಸ್ಟಲ್ಲಿ ಥ್ಯಾಂಕ್ ಯು ಆದಮೇಲೆ ಈಗ ಕ್ವಶನ್ಸ್ ಕೇಳ್ತಿದ್ದೆ, ಅದು ಬೇರೆ ಸ್ಟೂಡೆಂಟ್ಸ್ನ. ನಾನು ಕ್ವಶನ್ಸ್ ಕೇಳ್ತಿದ್ದೆ, ಆವಾಗ ಧೀರಜ್ನ ಟಾರ್ಗೆಟ್ ಮಾಡಿ ಧೀರಜ್ನ ಕೇಳಿದೆ, ಅವನಿಗೆ ಹೇಳೋಕ್ಕೆ ಆಗಿಲ್ಲ. ಮೊಯ್ ಸೊ ಅದು ರೀಸನ್ ಅವ್ನು ನನ್ನ ಮೇಲೆ ಹಿಂಗಿರೋದು. ಸಡನ್ನಾಗಿ ಅದು ಬೇರೆ ಕೇಳಿದ್ದು ಮ್ಯಾಮ್ ಮುಂದೆ. ನೋಡಬೇಕು ಇವಾಗ ಬ್ರೇಕ್ ಆದಮೇಲೆ ಯಾವ ಪೀರಿಯಡೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೋ. ಫುಲ್ ಡೇ ಐತೆ ಇವತ್ತು. ಅದು ಬೇರೆ ಮ್ಯಾಮು, ಅಕೌಂಟ್ಸ್ ಮ್ಯಾಮು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗ್ರೂಪಲ್ಲಿ, PPT ಅದು ಮಾಡಬೇಕು. ಅದು ಫ್ರೈಡೇ ತನಕ ಟೈಮ್ ಕೊಟ್ಟಿದ್ದಾರೆ, ಅದು ಆಯಿತು. ಅದು ಗ್ರೂಪ್ PPT, ಗ್ರೂಪ್ ಪ್ರೆಸೆಂಟೇಷನು ಅಕೌಂಟ್ಸ್ ಮ್ಯಾಮ್ದು. ಫ್ರೆಂಡ್ಸ್ ಇವಾಗ ಇದು QAB ಸರ್ ಪೀರಿಯಡು ಬೋರ್ಡಲ್ಲಿ ಮಾಡಿಸ್ತಿದ್ದಾರೆ. ಎಲ್ಲರೂ ಬಂಕ್ ಹೊಡೆದು ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಯಾರೂ ಇಲ್ಲ. ಎಷ್ಟೊಂದು ಜನ ಬಂಕ್ ಹೊಡೆದಿದ್ದಾರೆ ಲಿಟ್ರಲಿ ಹೇಳ್ಬೇಕಂದ್ರೆ ಈ ಸರ್ ಪೀರಿಯಡಲ್ಲಿ. ಸೊ ಇವಾಗ QAB ಅವ್ರು ಬಂಕಲ್ಲ ಹೊಡೆದಿರೋದು, ಲೆಟರ್ ಕೊಟ್ಟು ಲೈಕ್ ಕ್ಲೀನ್ ಶೇವ್ ಇಲ್ಲ ಅವ್ರಿಗೆ, ಅದಕ್ಕೆ ಲೆಟರ್ ಕೊಟ್ಟು ಆಚೆ ಹೋಗಿದ್ದು. ಸೊ ಫ್ರೆಂಡ್ಸ್ ಇವಾಗ ಲಂಚ್ ಬ್ರೇಕು. ಸೊ ಲಂಚ್ ಬ್ರೇಕ್ ಊಟನೂ ಇಲ್ಲ ಐತೆ. ಇಂಪಾರ್ಟೆಂಟ್ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಅನ್ಬೋದು ಇದನ್ನು. ಏನು ಗೊತ್ತಾ, ಇವಾಗ ಲಂಚ್ ಬ್ರೇಕ್ ಆಯಿತು, ನಮ್ಮಪ್ಪ ಸಡನ್ನಾಗಿ ಕಾಲ್ ಮಾಡಿದ್ರು ಊರಿಗೆ ಹೋಗ್ಬೇಕಂತ, ಇವಾಗ ಅರ್ಜೆಂಟು. ಸೊ ಇವಾಗ ಕಾಲೇಜ್ ಆದಮೇಲೂ ಇವಾಗೇ ಜಸ್ಟ್ ಊಟ ಆದಮೇಲೆ ಹೋಗ್ಬೇಕಂತಿದ್ದಾರೆ. ವೋಟ್ರ್ ID-ನೋ ಏನೋ ಮಾಡಬೇಕಂತ ಹೇಳಿದ್ರು, ಅದು ಪೆಂಡಿಂಗ್ ಇತ್ತು ನಂದು. ಸೊ ಅದು ಮಾಡ್ಸೋಕ್ಕೆ ಹೋಗಬೇಕು. ಅದಕ್ಕೆ ಇವಾಗ ಗೇಟ್ ಪಾಸ್ ತೊಗೊಂಡು ಮ್ಯಾಮ್ ಹತ್ರ ಪರ್ಮಿಷನ್ ತೊಗೊಂಡು ಹೋಗಬೇಕು. ಸೊ ಇವತ್ತು ಹಾಫ್ ಡೇನೇ ಆದರೂ ಹಿಡಿತೀನಿ ವೀಡಿಯೋ. ಇವತ್ತು ಫುಲ್ ಊರಿಗೆ ಹೋಗೋದು ಅದೆಲ್ಲ ಹಿಡಿತೀನಿ, ಎಕ್ಸೈಟೆಡ್. ಗೇಟ್ ಪಾಸು ತೊಗೊತಿದ್ದೀನಿ ಇವತ್ತು. ಸೊ ಫ್ರೆಂಡ್ಸ್ ಇವಾಗ ವೋಟ್ರ್ ID ಗೇಟ್ ಪಾಸು ಸಿಕ್ತು, ಹೋಗ್ತಿದ್ದೀನಿ ಇವಾಗ. ಫ್ರೆಂಡ್ಸ್ ನೋಡಿರ್ತೀಯ, ನಾನದು ಗೇಟ್ ಪಾಸ್ ತೊಗೊಂಡು ಕೊಟ್ಟಿದ್ದು. ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ. ಸೆಕೆಂಡ್ ಟೈಮ್ ಕೊಟ್ಟಿದ್ದು ಗೇಟ್ ಪಾಸ್ ತೊಗೊಂಡಿರೋದು. ಸೊ ಇವಾಗ ಮನೆಗೆಲ್ಲ ಬಂದ್ಬಿಟ್ಟಿದ್ದೀನಿ, ಗಾಡಿ ಓಡಿಸ್ತಿದ್ದೆ, ಅದಕ್ಕೂ ತೋರ್ಸೋಕ್ಕಾಗಿಲ್ಲ ವ್ಲಾಗು. ಇವಾಗ ಮನೆಗೂ ಬಂದ್ಬಿಟ್ಟಿದ್ದೀನಿ. ಅಸ್ಸಲಾಮ್ ವಲೈಕುಮ್. ಸೊ ಫ್ರೆಂಡ್ಸ್ ಇವಾಗ ಸನ್ಸೆಟ್ ಆಗ್ತೈತೆ, ಕ್ಲೈಮೇಟ್ ಚೆನ್ನಾಗೈತೆ ಅಂತ ಮೇಲೆ ಟೆರೆಸಿಗೆ ಬಂದಿದ್ದೀವಿ, ಟೆರೆಸ್ ಹತ್ರ. ಸೊ ನೋಡ್ಬೋದು ವ್ಯೂ ಹೆಂಗೈತೆ. ನಮ್ಮ ಮನೆ ಹತ್ರ ವ್ಯೂ ಮಸ್ತಾಗಿರುತ್ತೆ ನಮ್ಮ ಟೆರೆಸಿಂದ. ಈ ಕಡೆದು ವ್ಯೂ ಇನ್ನೂ ಚೆನ್ನಾಗಿರುತ್ತೆ, ಸನ್ಸೆಟ್ಟು ಇದಾಗುವಾಗ. ಸೊ ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದು ಮೂನು, ಓನ್ಲಿ ಗ್ರೀನರಿ. ಒನ್ ಸೈಡ್ ಓನ್ಲಿ ಏನು ಬಿಲ್ಡಿಂಗ್ಸು ಅದೆಲ್ಲ, ಇನ್ನೊಂದು ಸೈಡ್ ಗ್ರೀನರಿ. ಅದು ಸ್ಕೂಲ್, ಅದು ಸನಾವಿಲ್ ಸ್ಕೂಲ್. ಸೊ ಇದು ನಮ್ಮ ಲೇಔಟ್ ಅಂತಾರೋ ಕಾಲನಿ ಅಂತಾರೋ ಗೊತ್ತಿಲ್ಲ. ಮಸ್ತಾಗಿ ಎಂಜಾಯ್ ಮಾಡ್ಬೋದು, ಫುಲ್ ಓಪನ್ ಸ್ಪೇಸ್ ಇರುತ್ತೆ. ಡೇ ಟೈಮಲ್ಲಿ ಇಲ್ಲಿ ವರ್ಕೌಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಸನ್ಸೆಟ್ ಚೆನ್ನಾಗೈತಂತ ಬಂದಿದ್ಮೇಲೆ. ಸೊ ಫ್ರೆಂಡ್ಸ್ ಇವತ್ತು ಕಾಲೇಜಿಂದ ಹಾಫ್ ಡೇ ತಗೊಂಡು ಬಂದೆ. ನನ್ನ ರಿಯಾಕ್ಷನಿಂದ ಗೊತ್ತಾಗ್ತಿರ್ಬೋದು, ನಮ್ಮ ಅಪ್ಪನೇ ಹೋಗ್ಬಿಟ್ರು ಊರಿಗೆ. ನಿಜ ನಮ್ಮ ಅಪ್ಪನೇ ಊರಿಗೆ ಹೋಗ್ಬಿಟ್ರು. ಮತ್ತು ನಾನು
ಇದಾಗ್ಬಿಟ್ಟೆ. ಇವಾಗ ನಾಳೆ ಒಂದು OTPs ಬರುತ್ತಂತೆ ಸ್ವಲ್ಪ, ಆ OTP ಹೇಳಿದ್ರು ಸಾಕಂತೆ. ಅದಕ್ಕೆ ನಾನು ಹೋಗ್ಬಿಟ್ಟೆ. ಎಂತಕ್ಕಂದರೆ ನಾಳೆ NCC ಐತೆ. ಮನೆಗೆ ಬಂದಮೇಲೆ ಕ್ಲಾರಿಫಿಕೇಷನ್ ಆಯಿತು. ಇವತ್ತು NCCದು ಪರೇಡ್ ಕ್ಯಾನ್ಸಲ್ ಆಗಿತ್ತು ಅಷ್ಟೇ. ಎಂತಕ್ಕಂದರೆ ಏನೋ ಸರ್ ಮತ್ತು PI ಸರು ಸ್ವಲ್ಪ ಮೀಟಿಂಗ್ ಇತ್ತಂತ ಕ್ಯಾನ್ಸಲ್ ಮಾಡಿದ್ರು. ಎಂತಕ್ಕಂದರೆ ಅವರಿಲ್ಲ ಅಂದರೆ ಪರೇಡ್ ಆಗಲ್ವಲ್ಲ, ಅಫಿಷಿಯಲ್ ಪರೇಡು. ಸೊ ಅದಕ್ಕೆ ನಾಳೆ ಅಫಿಷಿಯಲ್ ಪರೇಡ್ ಐತೆ. ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟು ಇರುತ್ತೆ ನಾಳೆ. ಅಟೆಂಡ್ ಮಾಡೋಣ ಅಂತ. NCC ಇರಲಿಲ್ಲ ಅಂದರೆ ನಿಜ ಹೋಗ್ತಿದ್ದೆ ನಾನು.